ಹೇಗಿದ್ದೀರಿ ಎಲ್ಲರೂ? ಓಂ ನಮ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ವಿಡಿಯೋನ ನಾನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಸದಾ ಸುಖ, ಶಾಂತಿ ಮತ್ತು ಸಂಪತ್ತು ನೆಲೆಸಬೇಕೆಂದರೆ ನಮ್ಮ ಮನೆಯಲ್ಲಿ ಪ್ರಮುಖವಾಗಿ ಇರಬೇಕಾದಂತಹ 10 ವಸ್ತುಗಳು ಯಾವ್ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾದರೆ ನಮ್ಮ ಮನೆಯಲ್ಲಿ ಆ ಪ್ರಮುಖವಾದ ವಸ್ತುಗಳು ಯಾವ್ಯಾವ್ದು ಇರಬೇಕು, ಹಾಗೆ ಆ ವಸ್ತುಗಳು ಯಾವುದು ಅನ್ನೋದನ್ನು ಸಹ ನಾವು ತಿಳಿಯೋಣ ಬನ್ನಿ. ಮೊದಲನೇದಾಗಿ ಶಂಖನ ನಾವು ಲಕ್ಷ್ಮಿಯ ಪ್ರತೀಕ ಅಂತಲೇ ಹೇಳ್ತೀವಿ. ಈ ಶಂಖ ನಮ್ಮ ಮನೆಯಲ್ಲಿದ್ದರೆ ನಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ನಮ್ಮ ಬಳಿ ಹಣವನ್ನು ಆಕರ್ಷಿಸುತ್ತದೆ. ಆದ್ದರಿಂದ ಶಂಖ ನಮ್ಮ ಮನೆಯಲ್ಲಿ ಖಂಡಿತವಾಗಲೂ ಸಹ ನಾವು ಇಟ್ಟು ಪೂಜೆ ಮಾಡಲೇಬೇಕು. ಇನ್ನು ಎರಡನೆಯದು ತುಳಸಿ ಗಿಡನ ಯಾರು ಮನೆಯಲ್ಲಿ ಪೂಜೆ ಮಾಡಲ್ಲ, ಎಲ್ಲರ ಮನೆಯಲ್ಲೂ ಸಹ ನಾವು ಇವಾಗ ತುಳಸಿ ಗಿಡವನ್ನು ಇಟ್ಟು ಈ ತುಳಸಿ ತಾಯಿಯನ್ನು ನಾವು ಪೂಜಿಸ್ತೇವೆ. ಹಾಗಾದರೆ ಈ ತುಳಸಿ ತಾಯಿ ನಮ್ಮ ಮನೇಲಿ ಇರೋದ್ರಿಂದ ನಮಗೆ ಇರುವಂತಹ ಲಾಭಗಳು ಯಾವುದು ಅಂತ ನೋಡೋದಾದರೆ, ಈ ತುಳಸಿ ತಾಯಿಯನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ ಅಂತಲೇ ಹೇಳಬಹುದು. ಈ ತುಳಸಿ ನಮ್ಮ ಮನೆಯಲ್ಲಿದ್ದರೆ ಲಕ್ಷ್ಮೀ ದೇವಿಯ ಕಟಾಕ್ಷ ಸದಾ ನಮ್ಮ ಮೇಲಿರುತ್ತೆ. ಇನ್ನು ಮೂರನೇದಾಗಿ ಶ್ರೀಯಂತ್ರ. ಈ ಶ್ರೀಯಂತ್ರ ನಮ್ಮ ಮನೆಯಲ್ಲಿದ್ದರೆ ನಮ್ಮ ಬಳಿ ಹಣದ ಆಕರ್ಷಣೆಯನ್ನು ಮಾಡುತ್ತೆ. ಹಾಗೆ ನಾವು ಮಾಡುವಂತಹ ವ್ಯಾಪಾರದಲ್ಲಿ ಯಾವುದೇ ರೀತಿಯಾದಂತಹ ನಷ್ಟ ಉಂಟಾಗದ ಹಾಗೆ ಎಲ್ಲ ಕಡೆಯಿಂದನೂ ಸಹ ಎಲ್ಲ ವ್ಯಾಪಾರದಿಂದನೂ ಸಹ ನಮಗೆ ಲಾಭವಾಗುವಂತೆ ಈ ಶ್ರೀಯಂತ್ರ ನಮ್ಮ ಬಳಿ ಹಣದ ಆಕರ್ಷಣೆಯನ್ನು ಮಾಡುತ್ತೆ. ಇನ್ನು ನಾಲ್ಕನೆಯದು ನವಿಲುಗರಿ. ಈ ನವಿಲುಗರಿಯನ್ನು ಈಗಲೂ ಸಹ ಕೆಲವೊಬ್ಬರು ತಮ್ಮ ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾರೆ. ಇದೇ ನವಿಲುಗರಿ ನಮ್ಮ ಮನೆಯಲ್ಲಿದ್ದರೆ ನಮ್ಮ ಮನೆಯಲ್ಲಿರುವಂತಹ ನಮ್ಮ ಮೇಲೆ ಅಥವಾ ನಮ್ಮ ಮನೆಯಲ್ಲಿ ಬಿದ್ದಿರುವಂತಹ ಕೆಟ್ಟ ದೃಷ್ಟಿಯಿಂದ ಈ ನವಿಲುಗರಿ ನಮ್ಮನ್ನು ಕಾಪಾಡುತ್ತೆ. ಹಾಗೆ ಕೆಟ್ಟ ಜನಗಳಿಂದ ಕೆಟ್ಟ ದೃಷ್ಟಿಯಿಂದ ನಮ್ಮ ಮನೆಯನ್ನು ಸಹ ಸದಾ ಈ ನವಿಲುಗರಿ ರಕ್ಷಿಸುತ್ತೆ. ಇನ್ನು ಐದನೆಯದು ಬೆಳ್ಳಿಯ ದೀಪ. ಈ ಬೆಳ್ಳಿಯ ದೀಪ ನಮ್ಮ ಮನೆಯಲ್ಲಿ ದಿನ ಬೆಳಗುತ್ತಲೇ ಇದ್ದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸಹ ಶುಭ. ಹಾಗೆಯೇ ಇದು ಸಂಪತ್ತಿನ ಪ್ರತೀಕ ಅಂತಲೇ ಹೇಳಬಹುದು. ಈ ಬೆಳ್ಳಿ ದೀಪ ನಮ್ಮ ಮನೆಯಲ್ಲಿದ್ದರೆ ಸಂಪತ್ತು ಸದಾ ನಮ್ಮ ಜೊತೆಯಲ್ಲೇ ಇರುತ್ತೆ. ಇನ್ನು ಆರನೆಯದು ಹಸುವಿನ ವಿಗ್ರಹ. ನಾವು ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ಇವಾಗಲೂ ಸಹ ಇದ್ದಾರೆ ಅಂತ ನಾವು ಹಸುವನ್ನು ಪೂಜೆ ಮಾಡ್ತೀವಿ. ಇವಾಗಲೂ ಕೆಲವೊಬ್ಬೊಬ್ಬರು ಬೆಳಗ್ಗೆ ಎದ್ದು ದೇವರು ನೋಡದೆ ಇದ್ರೂ ಸಹ ಹೋಗಿ ಹಸುವಿನ ಮುಖ ನೋಡ್ತಾರೆ. ಯಾಕಂದರೆ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎಂಬ ನಂಬಿಕೆಯಿಂದನೇ. ಆದ್ದರಿಂದ ಈ ಹಸುವಿನ ವಿಗ್ರಹ ನಮ್ಮ ಮನೆಯಲ್ಲಿದ್ದರೆ ನಮ್ಮ ಮನೆಗೆ ಅಪಾರವಾದಂತಹ ಐಶ್ವರ್ಯ ಬರುತ್ತೆ. ಹಾಗೆಯೇ ಜೊತೆಗೆ ಈ ಹಸುವಿನ ವಿಗ್ರಹ ನಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಮೃದ್ಧಿಯನ್ನು ಸಹ ತರುತ್ತದೆ. ಇನ್ನು ಏಳನೆಯದಾಗಿ ಆನೆಯ ವಿಗ್ರಹ. ಆನೆಯ ವಿಗ್ರಹ ನಮ್ಮ ಮನೆಯಲ್ಲಿದ್ದರೆ ನಮ್ಮ ಮನೆಯಲ್ಲಿ ಆಗಬಹುದು ಅಥವಾ ನಾವು ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಹೋಗಬಹುದಾದಂತಹ ಸಮಯದಲ್ಲಿ ನಮಗೆ ಆಗುವಂತಹ ಅಡೆತಡೆಗಳನ್ನು ನಿವಾರಿಸಿ ನಮಗೆ ಸ್ಥಿರವಾದ ಸಂಪತ್ತು ಒಲಿಯುವಂತೆ ಈ ಆನೆಯ ವಿಗ್ರಹ ನಮಗೆ ಸಹಾಯ ಮಾಡುತ್ತೆ. ಇನ್ನು ಎಂಟನೇದಾಗಿ ಗಂಗಾಜಲ. ಈ ಗಂಗಾಜಲವನ್ನು ನಮ್ಮನೆಯ ಪಾವಿತ್ರತೆ ಅಂತಲೇ ಹೇಳಬಹುದು. ಈ ಗಂಗಾಜಲ ನಮ್ಮ ಮನೆಯಲ್ಲಿದ್ದರೆ ಮನೆಯ ಪಾವಿತ್ರತೆಯನ್ನು ಹೆಚ್ಚಿಸುವುದಲ್ಲದೆ ನಮ್ಮ ಮನೆಯಲ್ಲಿ ಐಶ್ವರ್ಯವನ್ನು ಸಹ ಹೆಚ್ಚುವಂತೆ ಮಾಡುತ್ತದೆ. ಇನ್ನು ಒಂಬತ್ತನೆಯದಾಗಿ ಸಾಲಿಗ್ರಾಮ. ಈ ಸಾಲಿಗ್ರಾಮವನ್ನು ನಾವು ಸಾಕ್ಷಾತ್ ಶ್ರೀಹರಿಯ ಅನುಗ್ರಹ ಅಂತಲೇ ಹೇಳ್ತೀವಿ. ಈ ಸಾಲಿಗ್ರಾಮ ನಮ್ಮ ಮನೆಯಲ್ಲಿದ್ದರೆ ಸಾಕ್ಷಾತ್ ಶ್ರೀಹರಿಯ ಅನುಗ್ರಹ ಸದಾ ನಮ್ಮ ಮೇಲೆ ಇರುತ್ತದೆ. ಜೊತೆಗೆ ನಮ್ಮ ಕುಟುಂಬವನ್ನು ಸದಾ ಈ ಸಾಲಿಗ್ರಾಮ ಕಾಯುತ್ತದೆ. ಇನ್ನು ಹತ್ತನೆಯದಾಗಿ ಮತ್ತು ಕೊನೆಯದಾಗಿ ಬನ್ನಿ ಗಿಡ. ಈ ಬನ್ನಿ ಗಿಡ ನಮ್ಮ ಮನೆಯಲ್ಲಿದ್ದರೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲರ ಆಯಸ್ಸು ಸಹ ವೃದ್ಧಿಯಾಗುತ್ತದೆ. ಜೊತೆಗೆ ನಮಗೆ ಯಾವುದೇ ರೀತಿಯಾದಂತಹ ನಮ್ಮ ವ್ಯಾಪಾರದಲ್ಲಾಗಿರಬಹುದು ಅಥವಾ ಇನ್ನು ಬೇರೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಸಹ ಯಾವುದೇ ಅಡೆತಡೆಗಳು ಆಗದಂತೆ ಎಲ್ಲ ಕಡೆಯಿಂದನೂ ಸಹ ಲಾಭ ಉಂಟಾಗಿ ನಮಗೆ ಧನಪ್ರಾಪ್ತಿಯಾಗುವಂತೆ ಈ ಒಂದು ಬನ್ನಿ ಗಿಡ
ನಮ್ಮನ್ನು ಕಾಪಾಡುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಮನೆಯಲ್ಲಿ ಇರಬೇಕಾದಂಥ ಪ್ರಮುಖವಾದ 10 ವಸ್ತುಗಳು ಜೊತೆಗೆ ಆ 10 ವಸ್ತುಗಳು ನಮ್ಮ ಮನೆಯಲ್ಲಿದ್ದರೆ ನಮಗೆ ಆಗುವಂತಹ ಅನುಕೂಲಗಳು ಯಾವ್ಯಾವುದು ಅಂತ. ಸೊ ಈಗಲೇ ಈ 10 ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ನೀವು ಇದ್ದರೆ ಒಳ್ಳೆಯದೇನೆ. ಇಲ್ಲ ಅಂತಂದರೆ ಇವಾಗಲೇ ಈ 10 ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ತಂದಿಡಿ. ಆವಾಗ ನಿಮ್ಮ ಮನೆಯಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳನ್ನು ನೀವೇ ಕಾಣ್ತೀರಾ. ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ.